Hi everyone and welcome to the class. ನಾನು ನಿಮ್ಮ ಹುಸೇನ್ ನಾಯ್ಕರ್ and welcome to day 23 spoken English class. ಇದು ನಮ್ಮ ಯೂಟ್ಯೂಬ್ ಅಲ್ಲಿ ನಡೀತಾ ಇರುವಂತಹ ಫ್ರೀ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಸೊ ನೀವು ಡೇ 1 ಕ್ಲಾಸ್ ಇಂದ ನೋಡಿಲ್ಲ ಅಂದ್ರೆ ಸೊ ಇವತ್ತೇ ಸ್ಟಾರ್ಟ್ ಮಾಡಿ ಡೇ 1 ಕ್ಲಾಸ್ ನಿಂದ. ಸೊ ಬನ್ನಿ ಡೇ 23 ಕ್ಲಾಸ್ ಅಲ್ಲಿ ನಾವೇನ್ ಕಲೀಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಶಾಲ್ ಮತ್ತು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್. ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಈಗಾಗಲೇ ನಾನು ನಿಮ್ಗೆ ಕಲ್ಸಿದ್ದೀನಿ. ಅದರ ಒಂದು ಕ್ವಿಕ್ ರಿವಿಷನ್ ಮಾಡಿ ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಯಾವ ರೀತಿ ಬಳಸಬೇಕು ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಕಲಿತಾ ಹೋಗೋಣ. ಯಾಕೆಂದ್ರೆ ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್ ಇಂಗ್ಲಿಷ್ ಮಾತಾಡುವಾಗ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಈ ಒಂದು ಕ್ಲಾಸ್ ನಂತರ ಇಮಿಡಿಯೇಟ್ಲಿ ನೀವು ಅದನ್ನ ನಿಮ್ಮ ಇಂಗ್ಲಿಷ್ ಮಾತಾಡುವಾಗ ನಿಮ್ಮ ಇಂಗ್ಲಿಷ್ ಅಲ್ಲಿ ಅದನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದರ ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನ ಕ್ಲಾಸ್ ನೋಟ್ಸ್ ಗಾಗಿ ತುಂಬಾ ಜನ ನೋಟ್ಸ್ ಕೇಳ್ತಾರೆ. ಸೊ ನೋಟ್ಸ್ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಸಿಗುತ್ತೆ, ಇಂಗ್ಲಿಷ್ ವಿತ್ ಹುಸೇನ್ ಅಂತ ಹೇಳಿ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಡ್ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನೆಲ್ ಅನ್ನ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಕ್ವಿಕ್ ರಿವಿಷನ್. ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಆಲ್ರೆಡಿ ನಾನು ನಿಮಗೆ ಕಲಿಸಿದ್ದೀನಿ. ಅಂಡ್ ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೆ ಯಾವ ಮಾಡೆಲ್ ವರ್ಬ್ ಕಲ್ತಿದ್ದೀವಿ? ಶುಡ್, ಕ್ಯಾನ್, ಕುಡ್, ಮೇ ಅನ್ನುವಂತಹ ಇಷ್ಟು ಮಾಡೆಲ್ ವರ್ಬ್ ಗಳನ್ನ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಅದನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಇಂಗ್ಲಿಷ್ ಮಾತಾಡುವಾಗ ಅಥವಾ ಇಂಗ್ಲಿಷ್ ಬರೆಯುವಾಗ. ಬಿಕಾಸ್ ಪ್ರಾಕ್ಟೀಸ್ ಮಾಡಿದಾಗನೇ ಅದು ಪರ್ಫೆಕ್ಟ್ ಆಗುತ್ತೆ ಅಂಡ್ ದೆನ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಸುಮ್ಮನೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಯಾವುದೇ ಒಂದು ಸ್ಕಿಲ್ ಅಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದ್ರೆ ಅದನ್ನ ಮಾತಾಡುವಾಗ ಯೂಸ್ ಮಾಡಬೇಕು, ಬರೆಯುವಾಗ ವಾಕ್ಯಗಳನ್ನ ಮಾಡುವಾಗ ಯೂಸ್ ಮಾಡಬೇಕು, ಕುತ್ತುಕೊಂಡು ಅದರಲ್ಲಿ ವಾಕ್ಯಗಳನ್ನ ಕ್ರಿಯೇಟ್ ನೀವು ಮಾಡಬೇಕಾಗುತ್ತೆ. ಸೊ ಈಗ ಬನ್ನಿ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ನೋಡೋಣ. ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಇದನ್ನ ನಿಮ್ಗೆ ಬಹಳ ಎಕ್ಸಾಂಪಲ್ಸ್ ಏನು ಕೊಡೋದಿಲ್ಲ, ಬಿಕಾಸ್ ಆಲ್ರೆಡಿ ಇದನ್ನ ನಾವು ಕಲ್ತಿರುವಂತದ್ದು. ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಒಂದು ನಾವು ಡ್ಯೂಟಿ ಬಗ್ಗೆ ಮಾತಾಡುವಾಗ ಬಳಸ್ತೀವಿ. ಅಂದ್ರೆ ನಾವು ಇದನ್ನ ಮಾಡಬೇಕು. ಇದಕ್ಕೆ ನಾನೊಂದು ಕಾಮನ್ ಆಗಿ ಕೊಡುವಂತಹ ಎಕ್ಸಾಂಪಲ್ಸ್, ನಾವೆಲ್ಲರೂ ನಮ್ಮ ಪೇರೆಂಟ್ಸ್ ಅನ್ನ ರೆಸ್ಪೆಕ್ಟ್ ಮಾಡಬೇಕು. ಇದು ನಮ್ಮೆಲ್ಲರದ್ದು ಡ್ಯೂಟಿ, ಹೌದು ಅಲ್ವೋ? ವಿ ಶುಡ್ ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್. ಅಲ್ಲಿ ನಾವು ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ವಿ ಶುಡ್ ಫಾಲೋ ದ ರೂಲ್ಸ್. ನಿಯಮಗಳನ್ನ ನಾವು ಫಾಲೋ ಮಾಡಬೇಕು. ನಿಯಮಗಳನ್ನ ಒಂದು ದೇಶದಲ್ಲಿ ಇರುತ್ತೆ ನಿಯಮಗಳು, ಒಂದು ಸೊಸೈಟಿಯನ್ನ ನಿಯಂತ್ರಣದಲ್ಲಿ ಇರ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ವಾ? ಅದೇ ರೀತಿ ನೀವು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ರೂಲ್ಸ್ ಗಳು ಇರುತ್ತೆ. ಸೊ ಇಷ್ಟು ಗಂಟೆಗೆ ಆಫೀಸಿಗೆ ಬಂದು ಲಾಗಿನ್ ಮಾಡಬೇಕು, ಲಾಗ್ಔಟ್ ಇದೇ ಟೈಮಿಂಗ್ ಮಾಡಬೇಕು, ಅವರ್ ಕೆಲಸ ಮಾಡಬೇಕು, ಲಂಚ್ ಟೈಮ್ ಇದೇ ಟೈಮಿಂಗ್ ಮಾಡಬೇಕು, ಲಂಚ್ ಟೈಮ್ ಇಷ್ಟೇ ಇರುತ್ತೆ ಅಂತ ಹೇಳಿ ವಿ ಶುಡ್ ಫಾಲೋ ದ ರೂಲ್ಸ್. ಈ ರೀತಿ ನಾವು ನಮ್ಮ ಡ್ಯೂಟಿಯನ್ನ ಹೇಳುವಾಗ, ಅದರ ಬಗ್ಗೆ ಮಾತಾಡುವಾಗ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಅಂಡ್ ಸೆಕೆಂಡ್ ಒನ್ ಬಂದು ಅಡ್ವೈಸ್ ಕೊಡುವಾಗ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾನು ನಿಮ್ಮೊಂದು ಅಡ್ವೈಸ್ ಕೊಡ್ತಾ ಇದ್ದೀನಿ, ನೀವು ಡೈಲಿ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಬೇಕು. ಯು ಶುಡ್ ಪ್ರಾಕ್ಟೀಸ್ ಇಂಗ್ಲಿಷ್ ಎವ್ರಿ ಡೇ. ನೀವು ಇಂಗ್ಲಿಷ್ ಅಲ್ಲಿ ಮಾತಾಡುವಂತ ಪ್ರಯತ್ನ ಮಾಡಬೇಕು. ಯು ಶುಡ್ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಇದು ನಾನು ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ಈ ರೀತಿ ಅಡ್ವೈಸ್ ಕೊಡುವಾಗ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಕೂಡ ನಾವು ಬಳಸ್ತೀವಿ. ಇದಕ್ಕೆ ಎರಡು ಎಕ್ಸಾಂಪಲ್ಸ್ ನಾನು ಇಲ್ಲಿ ಬರೋದು ತೋರಿಸ್ತೇನೆ. ನಂತರ ನಾವು ನೇರವಾಗಿ ಏನ್ ಮಾಡೋಣ, ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್ಗೆ ಬರೋಣ. ಅದು ನಮ್ಮ ಮೇನ್ ಟಾಪಿಕ್. ಸೊ ಶುಡ್ ಮಾಡೆಲ್ ವರ್ಬ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಇದರ ಮೇಲೆ ಒಂದು ಸಪರೇಟ್ ಆಗಿರುವಂತಹ ಕ್ಲಾಸ್ ಇದೆ, ಕೆಳಗಡೆ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ಇದೆ, ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಸೊ ಅಲ್ಲಿ ನೀವು ನೋಡಬಹುದು ಯಾವುದು ಶಾಲ್ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್. ಸೊ ನಾವು ನಮ್ಮ ಪೇರೆಂಟ್ಸ್ ಅನ್ನ ರೆಸ್ಪೆಕ್ಟ್ ಮಾಡಬೇಕು. ವಿ ಶುಡ್ ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್. ಇದು ನಮ್ಮೆಲ್ಲರದು ಡ್ಯೂಟಿ ಅಲ್ವಾ? ಇದೆಲ್ಲ ನಮ್ಮೆಲ್ಲರದು ಒಂದು ಡ್ಯೂಟಿ. ಇದು ಒಂದು ರೀತಿ ಮಾಡ್ಲೇಬೇಕು, ಕರ್ತವ್ಯ. ಅದನ್ನ ಹೇಳುವಾಗ ಶುಡ್ ಬಳಸಬಹುದು. ಇನ್ನು ಎರಡನೇ ನೋಡಿ, ಅಡ್ವೈಸ್ ಕೊಡ್ಲಿಕ್ಕೆ. ಸೊ ನಾನು ನಿಮ್ಗೆಲ್ಲ ಇಲ್ಲಿ ನಾನು ನಿಮ್ಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ಯು ಶುಡ್ ಪ್ರಾಕ್ಟೀಸ್ ಇಂಗ್ಲಿಷ್ ಅಥವಾ ಯು ಶುಡ್ ವಾಚ್ ಇಂಗ್ಲಿಷ್ ಕ್ಲಾಸಸ್. ನೀವು ಇಂಗ್ಲಿಷ್ ಕ್ಲಾಸಸ್ ಅನ್ನ ರೆಗ್ಯುಲರ್ ಆಗಿ ನೋಡಬೇಕು. ಯು ಶುಡ್ ವಾಚ್ ಇಂಗ್ಲಿಷ್ ಕ್ಲಾಸಸ್ ರೆಗ್ಯುಲರ್ಲಿ. ಸೊ ಇಲ್ಲಿ ನಾನು ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಶುಡ್ ಅನ್ನ ಡ್ಯೂಟಿಗಾಗಿ, ಅಡ್ವೈಸ್ ಗಾಗಿ ಬಳಸ್ತೀವಿ. ಹೆಚ್ಚಿನ ಎಕ್ಸಾಂಪಲ್ಸ್ ಗಳು ನಿಮಗೆ ಬೇಕು, ಬಹಳ ಪ್ರಾಕ್ಟೀಸ್ ಆಗ್ಬೇಕಂದ್ರೆ ಆ ಒಂದು ವಿಡಿಯೋನ ನೋಡಿ. ಯಾವ ವಿಡಿಯೋ? ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋ ಇದೆ. ಆ ವಿಡಿಯೋನ ನೀವು ಇಲ್ಲಿ ನೋಡಬಹುದು. ಸೊ ಈಗ ಶಲ್ ಅನ್ನುವಂತಹ ಮಾಡೆಲ್ ವರ್ಬ್ ಎಲ್ಲಿ ಬಳಸ್ತೀವಿ? ಶಲ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನು ನಾವು 2-3 ರೀತಿಯಲ್ಲಿ ಬಳಸಬಹುದು. ಬಟ್ ನಾವಿಲ್ಲಿ ಒಂದೇ ಕೇಸ್ ಮೇಲೆ ಫೋಕಸ್ ಮಾಡೋಣ. ಯಾಕೆಂದ್ರೆ ಯಾವುದು ಬಹಳ ಯೂಸ್ ಆಗುತ್ತೆ ಅದನ್ನ ಕಲಿಯೋಣ. ಈಗ ಬಹಳ ಯೂಸೇಜಸ್ ಇವೆ ಶಾಲ್ದು, ಸೊ ಅದು ಯೂಸೇ ಆಗೋದಿಲ್ಲ. ಸೊ ಯೂಸ್ ಆಗದೆ ಇರೋದನ್ನ ಕಲ್ತ್ರೆ, ನನಗೇನ್ ಅನ್ಸುತ್ತೆ ಪರ್ಸನಲಿ, ಯೂಸ್ ಆಗದೆ ಇರೋದನ್ನ ಕಲ್ತ್ರೆ ನಮ್ಮ ಟೈಮ್ ಎನರ್ಜಿ ಅಲ್ಲಿ ಹಾಕೋ ಬದಲಾಗಿ ಯಾವ್ದು ಯೂಸ್ ಆಗುತ್ತೆ, ಯಾವ್ದು ನಮ್ಗೆ ಮಾತಾಡುವಾಗ ಬರೆಯುವಾಗ ಯೂಸ್ ಆಗುತ್ತೆ ಅದರ ಮೇಲೆ ಫೋಕಸ್ ಮಾಡೋಣ. ಶೆಲ್ ಅನ್ನುವಂತಹ ಮಾಡೆಲ್ ವರ್ಬ್ ಇದೆಯಲ್ಲ, ಇದನ್ನ ನಾವು
ಸಜೆಷನ್ ಅನ್ನ ಕೊಡುವಾಗ ಬಳಸಬಹುದು. ಸಜೆಷನ್ ಅಂದ್ರೆ ನಮ್ಮ ಒಂದು ಇಚ್ಛೆಯನ್ನ ತೋರಿಸುವಾಗ ಏನ್ ಹೇಳ್ಬೋದು ಇದಕ್ಕೆ, ನಮ್ಮ ಒಂದ್ ರೀತಿ ಇಚ್ಛೆಯನ್ನ ತೋರಿಸುವಾಗ ಅಥವಾ ನಮ್ಮ ಒಂದು ಆಸೆಯನ್ನ ಹೇಳುವಾಗ ನಾವು ಇದನ್ನ ಬಳಸಬಹುದು. ಸಲಹೆ ಅಥವಾ ಇಚ್ಛೆಯನ್ನ ತೋರಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ, ಶಾಲ್ ಅನ್ನುವಂತ ಮಾಡೆಲ್ ಬಳಸ್ತೀವಿ. ಯಾವ ರೀತಿ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ಕಾಂಟೆಕ್ಸ್ಟ್ ಗೊತ್ತಿಲ್ಲ ಅಂದ್ರೆ ಮತ್ತೆ ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಫಾದರ್ಗೆ ಹೇಳ್ಬೇಕು, ಈ ಸಂಡೇ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋಣವಾ. ಸೊ ಡೈರೆಕ್ಟ್ ಆಗಿ ನಾವು ಈ ಸಂಡೇ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋಣ ಅಂತ ನಿಮ್ ಮನೆಯಲ್ಲಿ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ, ರೈಟ್? ಯಾಕೆಂದ್ರೆ ಹಣ ಕೊಡೋರು ನಿಮ್ಮ ಪೇರೆಂಟ್ಸ್ ಅಲ್ವಾ. ಸೊ ನೀವೊಬ್ಬ ಸ್ಟೂಡೆಂಟ್ ಆಗಿರ್ತೀವಿ, ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ನೀವೇ ಸ್ಪೆಂಡ್ ಮಾಡ್ತೀರಾ. ಆಬ್ವಿಯಸ್ಲಿ ಎಲ್ಲರೂ ಸ್ಟೂಡೆಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಹಣ ಇಲ್ಲ, ಈಗ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇದ್ದೀರಾ. ಆಗ ನೀವು ಪೇರೆಂಟ್ಸ್ ಡೈರೆಕ್ಟ್ಲಿ ಈ ಒಂದು ಸಂಡೇ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋಣ ಅಂತ ನಾವು ಹೇಳೋದಿಲ್ಲ. ಸೊ ನಾವು ಅದು ನಮ್ಗೆ ಆಸೆ ಇದೆ, ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಇಚ್ಛೆ ಇದೆ, ಅಥವಾ ನಾವು ಆ ಸಜೆಷನ್ ಕೊಡ್ಬೇಕು ನಮ್ಮ ಪೇರೆಂಟ್ಸ್ಗೆ. ಅವಾಗ ನೀವು ನಿಮ್ಮ ಫಾದರ್ಗೆ ಹೇಳ್ಬಹುದು, ಶಾಲ್ ಮಾಡೆಲ್ ಬಳಸಿ ನಾವು ಕ್ವಶನ್ ಕೇಳ್ಬಹುದು, ನಾವು ಈ ಸಂಡೇ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋಣವಾ. ಡೈರೆಕ್ಟ್ ಆಗಿ ಹೋಗೋಣ ಅಂತ ನೀವು ಹೇಳ್ತಾ ಇಲ್ಲ, ಹೋಗೋಣವಾ ಅಂತ ಒಂದು ಸಜೆಷನ್ ಕೊಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈಗ ವೀಕ್ ನಲ್ಲಿ 5 ದಿನ 6 ದಿನ ಫುಲ್ ವರ್ಕ್ ಮಾಡಿ ಸ್ಟ್ರೆಸ್ ನಲ್ಲಿ ಬಂದು ಬಹಳ ಬೋರ್ ಆಗಿದೆ ಲೈಫ್. ಸೊ ನಿಮ್ಮ ಫ್ರೆಂಡ್ ಜೊತೆ ಮಾತಾಡುವಾಗ, ಟೀ ಕುಡಿಯುವಾಗ, ಕಾಫಿ ಕುಡಿಯುವಾಗ ನೀವು ಒಂದು ಐಡಿಯಾ ಸಜೆಸ್ಟ್ ಮಾಡ್ತಾ ಇದ್ದೀರಿ, ಎಲ್ಲರೂ ಸೇರಿ ಟ್ರಿಪ್ ಹೋಗೋಣವಾ, ಟ್ರಿಪ್ಗೆ ಹೋಗೋಣವಾ, ಬನ್ನಿ ಟ್ರಿಪ್ ಹೋಗೋಣ ಅಂತ ನಾವು ಹೇಳ್ತಾ ಇಲ್ಲ, ಒಂದು ಐಡಿಯಾನ ಸಜೆಸ್ಟ್ ಮಾಡ್ತಾ ಇದ್ದೀರಿ. ಸೊ ಟ್ರಿಪ್ ಹೋಗೋಣವಾ, ಸೊ ಅಲ್ಲಿ ನಾವು ಶಾಲ್ ಮಾಡೆಲ್ ಬಳಸಿ ಅದನ್ನ ಹೇಳ್ಬಹುದು. ಸೊ ಬನ್ನಿ ಎಕ್ಸಾಂಪಲ್ಸ್ ನೋಡೋಣ ಇದಕ್ಕೆ. ಫಸ್ಟ್ ನಾವು ಫಾದರ್ಗೆ ಹೇಳ್ತಾ ಇದ್ದೀವಿ, ನಾವು ಈ ರವಿವಾರ ಶಾಪಿಂಗ್ಗೆ ಹೋಗೋಣವಾ, ಶಾಪಿಂಗ್ಗೆ ಹೋಗೋಣವಾ. ಈಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಶಲ್. ಸೊ ಫಸ್ಟ್ ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು ಇಲ್ಲಿ ನೋಡಿ. ಬಿಕಾಸ್ ನಾವಿಲ್ಲಿ ಕ್ವಶನ್ ಮಾಡ್ತಾ ಇರೋದ್ರಿಂದ, ಇಲ್ಲಿ ನಾವು ಕ್ವಶನ್ ಮಾಡ್ತಾ ಇರೋದ್ರಿಂದ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ನೋಡಿ. ಈಗ ನಾವು ಸಜೆಷನ್ಸ್ ಕೊಡ್ತಾ ಇದೀವಿ ಅಂದ್ರೆ ಶಾಲ್ ಅನ್ನ ಕ್ವಶನ್ ನಲ್ಲೇ ನಾವು ಕ್ವಶನ್ ಮಾಡ್ತೀವಿ. ಸೊ ಹಾಗಾಗಿ ಫಸ್ಟ್ ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್, ಅದರ ನಂತರ ಸಬ್ಜೆಕ್ಟ್ ಅಂಡ್ ದೆನ್ ಪ್ಲಸ್ ವರ್ಬ್ ನ V1 ಫಾರ್ಮ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡಿ. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವೀಗ, ಸೆಕೆಂಡ್, ಎಸ್. ಸೊ ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್, ಸೊ ನಾವು ಅಂತ ಇದೆ. ಸೊ ಹಾಗಾಗಿ ಶಾಲ್ ವಿ ಈ ರವಿವಾರ ಶಾಪಿಂಗ್ ಗೆ ಹೋಗೋಣವಾ. ಸೊ ಇಲ್ಲಿ ಶಾಪಿಂಗ್ ಗೆ ಹೋಗೋಣವಾ ಅನ್ನೋದು ವರ್ಬ್. ಶಾಲ್ ವಿ ಗೋ ಶಾಪಿಂಗ್, ಶಾಲ್ ವಿ ಗೋ ಶಾಪಿಂಗ್ ಈ ರವಿವಾರ ಅನ್ಲಿಕ್ಕೆ ದಿಸ್ ಸಂಡೇ. ಹೇಗೆ ಹೇಳ್ತೀವಿ ಇದನ್ನ, ದಿಸ್ ಸಂಡೇ. ಶಾಲ್ ವಿ ಗೋ ಶಾಪಿಂಗ್ ದಿಸ್ ಸಂಡೇ, ಈ ಸಂಡೇ ನಾವು ಶಾಪಿಂಗ್ ಗೆ ಹೋಗೋಣವಾ ಅಂತ ಇಂಗ್ಲಿಷ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಜಸ್ಟ್ ಒಂದು ಸಜೆಷನ್ ಕೊಡ್ತಾ ಇದ್ದೀರಾ, ನಿಮ್ಮ ಒಂದು ಆಸೆಯನ್ನ ಇಚ್ಛೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ, ರೈಟ್? ಸೊ ಇಲ್ಲಿ ನೋಡಿ, ತುಂಬಾ ಜನ ಗೋ ಟು ಶಾಪಿಂಗ್ ಮಾಡ್ತಾರೆ. ಸೊ ಇದು ತಪ್ಪು. ಇಲ್ಲಿ ಗೋ ಟು ಶಾಪಿಂಗ್ ಮಾಡ್ತಾರೆ, ಇಲ್ಲ, ಆ ರೀತಿ ಮಾಡಬಾರ್ದು. ಶಾಪಿಂಗ್ ಅನ್ನೋದು ಯಾವುದೋ ಒಂದು ಸ್ಥಳ ಅಲ್ಲ. ಟು ಯಾವಾಗ ಬಳಸ್ತೀವಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ. ಶಾಲ್ ವಿ ಗೋ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಒಂದು ಪ್ಲೇಸ್, ಈ ಪ್ಲೇಸ್ ಇಂದ ಬ್ಯಾಂಗ್ಳೂರ್ಗೆ ಹೋಗೋಣವಾ ಅಂತ ಹೇಳ್ತಾ ಇದೀವಿ. ಶಾಲ್ ವಿ ಗೋ ಟು ಮಂಡ್ಯ, ಶಾಲ್ ವಿ ಗೋ ಟು ಮೈಸೂರ್ ಅಂತ ಹೇಳ್ಬೋದು. ಬಟ್ ಶಾಪಿಂಗ್ ಅನ್ನೋದು ಇಟ್ ಇಸ್ ನಾಟ್ ಅ ಪ್ಲೇಸ್, ಅದು ಪ್ಲೇಸ್ ಅಲ್ಲ. ಇದು ಶಾಪಿಂಗ್ ಅಂದ್ರೆ ಖರೀದಿ ಮಾಡುವಂತ ಒಂದು ಆಕ್ಷನ್ ಅಲ್ವಾ. ಸೊ ಅಲ್ಲಿ ಟು ಅನ್ನ ಬಳಸಬಾರ್ದು. ಶಾಲ್ ವಿ ಗೋ ಶಾಪಿಂಗ್ ದಿಸ್ ಸಂಡೇ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ನೀವು ಈಗ ಸಜೆಸ್ಟ್ ಮಾಡ್ತಾ ಇದ್ದೀರಾ, ನಾವು ಒಂದು ಟ್ರಿಪ್ಗೆ ಹೋಗೋಣವಾ, ನಾವು ಒಂದು ಟ್ರಿಪ್ಗೆ ಹೋಗೋಣವಾ. ಹೋಗೋಣವಾ. ಸೊ ಇಲ್ಲಿ ಸೊ ಅಗೇನ್ ನಾವು ಶಾಲ್ ಬಳಸಬೇಕು, ರೈಟ್? ನಮ್ಮ ಐಡಿಯಾ ಇದೆ, ಒಂದು ಸಜೆಷನ್ ಇದೆ, ಅದನ್ನ ಕೊಡ್ತಾ ಇದೀವಿ. ಶಾಲ್ ವಿ ಗೋ ಆನ್ ಅ ಟ್ರಿಪ್. ನೋಡಿ, ಟ್ರಿಪ್ ಬಗ್ಗೆ ಮಾತಾಡುವಾಗ ಅಲ್ಲಿ ಆನ್ ಬಳಸ್ತೀವಿ. ತುಂಬಾ ಜನ ನಾನು ನೋಡ್ತೀನಿ ಟು ಹೇಳ್ತಾರೆ. ಶಾಲ್ ವಿ ಗೋ ಟು ಅ ಟ್ರಿಪ್, ಇಲ್ಲ, ಆನ್ ಅ ಟ್ರಿಪ್ ಅಂತ ಅದಕ್ಕೆ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ರೈಟ್ ಪ್ರೆಪೋಸಿಷನ್ ಬಂದು ಆನ್. ಶಾಲ್ ವಿ ಗೋ ಆನ್ ಅ ಟ್ರಿಪ್, ನಾವು ಟ್ರಿಪ್ಗೆ ಹೋಗೋಣವಾ.
ಅಂತ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಸಜೆಷನ್ ಕೇಳ್ತಾ ಇದೀವಿ. ಅದೇ ರೀತಿ ಇನ್ನೊಂದು ಸ್ಟಾರ್ಟ್ ಮಾಡುವಾಗ ಶಲ್ ಐ ಸ್ಟಾರ್ಟ್, ನಾನು ಸ್ಟಾರ್ಟ್ ಮಾಡ್ಲಾ, ಶಲ್ ಐ ಆಸ್ಕ್ ಯು ಅ ಕ್ವಶನ್, ನನ್ಗೊಂದು ಕ್ವಶನ್ ಕೇಳ. ಈ ರೀತಿ ನಾವ್ ಏನ್ ಮಾಡ್ತೀವಿ, ಶಲ್ ಅನ್ನುವಂತಹ ಮಾಡೆಲ್ ವರ್ಬ್ ನ ಸಜೆಷನ್ ಅನ್ನ ತೋರಿಸ್ಲಿಕ್ಕೆ ನಾವು ಬಳಸ್ತೀವಿ. ಕ್ಲಿಯರ್? ಅರ್ಥ ಆಗಿದ್ರೆ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ವಿಡಿಯೋ ಅನ್ನ ಲೈಕ್ ಮಾಡಿ ಅಂಡ್ ನಿಮ್ಮ 5 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಇದು ನಾನು ಪ್ರತಿ ಕ್ಲಾಸ್ ಅಲ್ಲಿ ಇರ್ತೇನೆ, ಬಿಕಾಸ್ ನಾನು ನನ್ನ ಬೆಸ್ಟ್ ಟೈಮ್ ಎಫರ್ಟ್ಸ್ ಹಾಕಿ ಬೆಸ್ಟ್ ಕ್ವಾಲಿಟಿ ಕಾಂಟೆಂಟ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಇನ್ನ ಎಲ್ಲಿವರೆಗೆ ಇದು ರೀಚ್ ಆಗುತ್ತೆ, ಎಷ್ಟು ಜನ ಇದರಿಂದ ಇಂಗ್ಲಿಷ್ ಕಲಿತಾರೆ, ಎಷ್ಟು ಜನ ಲೈಫ್ ಇದರಿಂದ ಒಂದು ಪಾಸಿಟಿವ್ ಬದಲಾವಣೆ ಬರುತ್ತೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇದೆ. All you have to do is to just click the share button and then share it with your 5 friends, or share it in 2-3 WhatsApp groups you have, right? So ಈಗ ಬನ್ನಿ, ಸೊ ನಿಮ್ಗೆ ಗೊತ್ತಿದೆಯಲ್ಲ, ಸಂತೋಷವನ್ನ ಹಂಚೋದ್ರಿಂದ ಅದು ಹೆಚ್ಚೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದೇ ರೀತಿ ನಾಲೆಜ್ ಅನ್ನ ಶೇರ್ ಮಾಡೋದ್ರಿಂದ ಅದು ಹೆಚ್ಚೇ ಆಗುತ್ತೆ, ಅಂದ್ರೆ ಅದರಿಂದ ಹೆಚ್ಚು ಜನರಿಗೆ ಬೆನಿಫಿಟ್ ಆಗುತ್ತೆ ಹೊರತು ಯಾರಿಗೂ ಅದರಿಂದ ಲಾಸ್ ಆಗೋದಿಲ್ಲ. ಹಾಗಾದ್ರೆ ಶೇರ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇರಬಾರ್ದಲ್ವಾ? ಸೊ ಫೈನ್. ಸೊ ಶಾಲ್ ಅನ್ನುವಂತ ಮಾಡೆಲ್ ವರ್ಬ್ ಹೇಗೆ ಬಳಸ್ಬೇಕು ನಿಮ್ಗೆ ಅರ್ಥ ಆಯ್ತು. ಇನ್ನೊಂದೆರಡು ಎಕ್ಸಾಂಪಲ್ಸ್ ನಾವು ನೋಡೋಣವಾ? ಇನ್ನೊಂದು 2-3 ಎಕ್ಸಾಂಪಲ್ಸ್ ಗಳನ್ನ ನಾವೀಗ ಇಲ್ಲಿ ನೋಡೋಣ. ಸೊ ನಾವೀಗ ನಾಷ್ಟಾ ಮಾಡೋಣ ಅಂತ ಹೇಳ್ಬೇಕು. ಮಾರ್ನಿಂಗ್ 9 ಗಂಟೆ ಆಗಿದೆ, 10 ಗಂಟೆ ಆಗಿದೆ, ತುಂಬಾ ಹೊಟ್ಟೆ ಹಸಿದಿದೆ. ಸೊ ನಿಮ್ಮ ಫ್ರೆಂಡ್ಸ್ ಬೇರೆ ಏನೋ ಕೆಲಸದಲ್ಲಿ ಬಿಸಿ ಇದ್ದಾರೆ, ನೀವು ಹೇಳ್ಬೋದು ಸೊ ನಾವೀಗ ನಾಷ್ಟಾ ಮಾಡೋಣವಾ. ನಿಮಗ್ ಹೊಟ್ಟೆ ಹಸಿದಿದೆ, ನೀವು ಅವರಿಗೆ ಫೋನ್ ಮಾಡ್ತಾ ಇಲ್ಲ, ಬನ್ನಿ ಎಲ್ಲರೂ ನಾಷ್ಟಾ ಮಾಡೋಣ ಬನ್ನಿ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇಲ್ಲ. ಸೊ ನೀವು ಅವ್ರಿಗೆ ಕೇಳ್ತಾ ಇದ್ದೀರಿ, ನಾವು ನಾಷ್ಟಾ ಮಾಡೋಣವಾ. ಸೊ ಹಾಗಾದ್ರೆ ಅದನ್ನ ಹೇಗೆ ಹೇಳ್ತೀರಾ? ನಾವು ನಾಷ್ಟಾ ಮಾಡೋಣವಾ. ಇಂಥ ವಾಕ್ಯಗಳನ್ನ ನಾವು ಡೈಲಿ ಎಷ್ಟು ಸಲ ಹೇಳ್ತೀವಿ? 100 ವಾಕ್ಯಗಳನ್ನ ಡೈಲಿ ನಾವು ಹೇಳ್ತೀವಿ. ಸೊ ಇವತ್ತಿಂದ ನಾನ್ ನಿಮ್ಗೆ ಒಂದೇ ಎಕ್ಸ್ಪೆಕ್ಟ್ ಏನ್ ಮಾಡ್ತಾ ಇದ್ದೀನಿ ನಿಮ್ಮಿಂದ, ಈ ಕ್ಲಾಸ್ ಮುಗಿದ ನಂತರ ನೀವೀಗ ಏನ್ ಮಾಡ್ಬೇಕು ಗೊತ್ತಾ? ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಇದನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ. ಕಂಪ್ಲೀಟ್ ಇಂಗ್ಲಿಷೇ ಮಾತಾಡ್ಬೇಕಂತೇನಿಲ್ಲ, ಒಂದೇ ವಾಕ್ಯ ಹೇಳಿಲ್ಲ. ಶಾಲ್ ವಿ ಹ್ಯಾವ್ ಬ್ರೇಕ್ಫಾಸ್ಟ್, ಇವತ್ತು ಬ್ರೇಕ್ಫಾಸ್ಟ್ ಮಾಡೋಣವಾ? ಈಗ ಶಾಲ್ ವಿ ಗೋ ಔಟ್, ಹೊರಗಡೆ ಹೋಗೋಣವಾ? ಶಾಲ್ ವಿ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡೋಣವಾ? ಸೊ ಒಂದೇ ವಾಕ್ಯ ಆದ್ರೂ ಹೇಳಿ, ಬಟ್ ಸ್ಟಾರ್ಟ್ ಮಾಡಿ. ಒಂದೊಂದು ವಾಕ್ಯದಿಂದಾನೇ ಇಂಗ್ಲಿಷ್ ಮಾತಾಡೋದು ಕಲಿಯೋದು. ಪರ್ಫೆಕ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೇನೆ ಅನ್ನೋರು ಯಾವತ್ತೂ ಪರ್ಫೆಕ್ಟ್ ಆಗೋದಿಲ್ಲ. ನೋಡಿ, ಫಸ್ಟ್ ಏನ್ ಬರುತ್ತೆ? ಶಾಲ್. ನಾವು ಇದೆ. ಶಾಲ್ ವಿ. ತಿನ್ಲಿಕ್ಕೆ ನಾವು ಇಲ್ಲಿ ಹ್ಯಾವ್ ಅಂತ ಹೇಳ್ಬಹುದು ಅಥವಾ ಈಟ್ ಅಂತ ಹೇಳ್ಬಹುದು. ಬಹಳ ಸಾಮಾನ್ಯವಾಗಿ ಹ್ಯಾವ್ ಬಳಸ್ತಾರೆ, ಸೊ ಹ್ಯಾವ್ ಬಳಸಿ. ಇಲ್ಲಿ ನಾಷ್ಟಾಗೆ ನಾವು ಬ್ರೇಕ್ಫಾಸ್ಟ್ ಅನ್ನೋಣ. ಶಾಲ್ ವಿ ಹ್ಯಾವ್ ಬ್ರೇಕ್ಫಾಸ್ಟ್? ನಾವೀಗ ಬ್ರೇಕ್ಫಾಸ್ಟ್ ಮಾಡೋಣವಾ? ರೈಟ್. ಒನ್ ಮೋರ್ ಎಕ್ಸಾಂಪಲ್ ನೋಡಿ, ಒನ್ ಮೋರ್ ಎಕ್ಸಾಂಪಲ್ಸ್. ಈಗ ನಿಮ್ಮ ಫ್ರೆಂಡ್ಸ್ಗೆ ನೀವು ಹೇಳ್ಬೇಕು ಏನಂತ ಹೇಳಿ, ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸೊ ನಾವು ಸ್ಟಾರ್ಟ್ ಮಾಡೋಣವಾ? ಏನೊಂದು ಕೆಲಸ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ಅಲ್ಲಿ ಇದ್ದಾರೆ, ಎಲ್ಲರೂ ರೆಡಿ ಇರೋದಿಲ್ಲ. ಸೊ ಅವಾಗ ನೀವು ಕೇಳ್ತೀರಾ ಸ್ಟಾರ್ಟ್ ಮಾಡೋಣವಾ? ಒಂದ್ ರೀತಿ ಪರ್ಮಿಷನ್ ಕೇಳ್ತಾ ಇದ್ದೀರಾ ಅಥವಾ ನಿಮ್ ಸಜೆಷನ್ ಕೊಡ್ತಾ ಇದ್ದೀರಾ. ನಾನು ಸ್ಟಾರ್ಟ್ ಮಾಡೋಣವಾ ಅಥವಾ ನಾನು ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಒಂದ್ ರೀತಿ ಕಂಪ್ಲೀಟ್ ಆಗಿ ನಾನು ಆಡು ಭಾಷೆ, ನಾವು ಯಾವ ರೀತಿ ಕನ್ನಡ ಮಾತಾಡ್ತೀವಿ ಅದೇ ನಾನು ಬಳಸ್ತಾ ಇದ್ದೀನಿ ಇಲ್ಲಿ. ಶಲ್ ಐ ಸ್ಟಾರ್ಟ್? ಇದು ಆದ್ರೂ ತುಂಬಾ ಯೂಸ್ ಆಗುತ್ತೆ ನೋಡಿ. ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ಎಲ್ಲರಲ್ಲಿ ಕೇಳ್ತಾ ಇದ್ದಾರೆ, ನಾನು ಸ್ಟಾರ್ಟ್ ಮಾಡ್ಲಾ? ಶಲ್ ಐ ಸ್ಟಾರ್ಟ್? ಈ ರೀತಿ ನೀವು ಕೇಳ್ಬಹುದು. ಸೊ ಈ ರೀತಿ ನಾವು ಶಲ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಸೊ ಇದಕ್ಕೆ ನಾವು ಬಹಳಷ್ಟು ಎಕ್ಸಾಂಪಲ್ಸ್ ಮೂಲಕ ಈಗ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಈಗ ನೀವು ಇಂಗ್ಲಿಷ್ ನಲ್ಲಿ ಈ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಿ ಅಂದ್ರೆ ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ಇನ್ನ ಕೆಲವರಿಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಸರ್, ನನಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಯಾರೋ ಮಾತಾಡಿದ್ದು ಅಥವಾ ಓದಿದ್ದು, ಬಟ್ ನನಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಇನ್ನೊಬ್ಬರ ಜೊತೆ ಕಾನ್ವರ್ಸೇಷನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋರು. ಅಂಡ್ ದೆನ್ ನನಗೆ ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ತುಂಬಾ ಗ್ರಾಮರ್ ಮಿಸ್ಟೇಕ್ಸ್ ಗಳು ಆಗ್ತಾ ಇವೆ, ಅಂಡ್ ಅದರಿಂದ ಇಂಗ್ಲಿಷ್ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ಆಗ್ತಾ ಇದೆ ಅನ್ನೋರು. ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. ಇದು ನನ್ನ ಪೇಯ್ಡ್ ಕೋರ್ಸ್. ಇಲ್ಲಿ ನೀವು ಫೀಸ್ ಪೇ ಮಾಡಿ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. ಈ ಕೋರ್ಸ್ ನಲ್ಲಿ ಹೆಚ್ಚು ಫೋಕಸ್ ಇರುತ್ತೆ ಪ್ರಾಕ್ಟೀಸ್ ನ ಮೇಲೆ. ಕ್ಲಾಸಸ್ ಆದ್ರೆ ನಿಮಗೆ ಸಿಗುತ್ತೆ ಈ ಒಂದು ಕೋರ್ಸ್ ಅಲ್ಲಿ, ನೋ ಡೌಟ್. ಇಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ನ ರೆಕಾರ್ಡಿಂಗ್ ಇರುತ್ತೆ, ಅಂಡ್ ಇಲ್ಲಿ ಲೈವ್ ಕ್ಲಾಸ್ ಅಲ್ಲಿ ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಅಂಡ್ ದೆನ್ ಆನ್ಲೈನ್ ಟೆಸ್ಟ್ ಪ್ರಾಕ್ಟೀಸ್ ಅಸೈನ್ಮೆಂಟ್ ಮೂಲಕ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಬಿಕಾಸ್ ನನಗೆ ಒನ್ ಪಾಯಿಂಟ್ ಗೊತ್ತು, ಏನಂದ್ರೆ ಇಂಗ್ಲಿಷ್ ಕಲಿಬೇಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಬೇಕು. ಬಿಕಾಸ್ ಪ್ರಾಕ್ಟೀಸ್ ಇಂದ ಪರ್ಫೆಕ್ಟ್ ಆಗ್ತೇನೆ. ವಿದೌಟ್ ಪ್ರಾಕ್ಟೀಸ್ ನೀವು ಪರ್ಫೆಕ್ಟ್ ಯಾವತ್ತೂ ಆಗೋದಿಲ್ಲ.
ಸೊ ಆ ನಿಮ್ಮ ಪ್ರಾಕ್ಟೀಸ್ ಅನ್ನ ರೈಟ್ ಡೈರೆಕ್ಷನ್ ಅಲ್ಲಿ, ಸರಿಯಾದಂತ ಮಾರ್ಗದಲ್ಲಿ ನೀವು ನನ್ನ ಒಬ್ಬ ಎಕ್ಸ್ಪರ್ಟ್ ನ ಗೈಡೆನ್ಸ್ ಅಲ್ಲಿ ರೈಟ್ ಡೈರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿ ಅಂತ ಹೇಳಿ, ನಿಮ್ಮ ಟೈಮ್ ಸೇವ್ ಆಗ್ಲಿ, ನೀವು ಫಾಸ್ಟ್ ಆಗಿ ಕಲೀಲಿ ಅಂತ ಹೇಳಿ ಈ ಕೋರ್ಸ್ ಅನ್ನ ತಂದಿರುವಂತದ್ದು. ಸೊ ನೀವು, ನಾನು ಸ್ವಲ್ಪ ಹಣ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನಂದು ಟೈಮ್ ಸೇವ್ ಆಗಬೇಕು, ನಾನು ಪ್ರಾಪರ್ ರೈಟ್ ಡೈರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ನನ್ನ ಟೈಮ್ ಅಂಡ್ ಎಫರ್ಟ್ಸ್ ವೇಸ್ಟ್ ಆಗಬಾರ್ದು, ಬೇಗ ಇಂಗ್ಲಿಷ್ ಕಲಿಬೇಕು ಅನ್ನೋರು ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಕ್ಲಾಸಸ್, ನೋಟ್ಸ್, ಟೆಸ್ಟ್, ಪ್ರಾಕ್ಟೀಸ್ ಅಸೈನ್ಮೆಂಟ್ ಎಲ್ಲ ಒಂದ್ ಕಡೆ ಸಿಗುತ್ತೆ. ವಿತ್ 6 months ವ್ಯಾಲಿಡಿಟಿ ನಿಮಗೆ ಸಿಗುತ್ತೆ. ಕೋರ್ಸ್ ನ ಫೀಸ್ ಬಂದು 4059 rupees ಇದೆ. ಓನ್ಲಿ 4059 rupees ಇದೆ. ಎಂಟೈರ್ 6 months ಗೆ ಇದು, ಪ್ರತಿ ತಿಂಗಳಲ್ಲ, ಇಡೀ 6 ತಿಂಗಳಿಗೆ. ಅಂಡ್ ಅದರಲ್ಲಿಯೂ ಕೂಡ ನಿಮಗೆ ಇವತ್ತು ಜಾಯಿನ್ ಆದ್ರೆ 500 rupees ನ ಡಿಸ್ಕೌಂಟ್ ಸಿಗುತ್ತೆ. ಸೊ ಜಸ್ಟ್ 3559 rupees ಅಲ್ಲಿ ನೀವೇನ್ ಮಾಡಬಹುದು, ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಸೊ ಹೇಗೆ ಜಾಯಿನ್ ಆಗಬೇಕು ಸರ್ ಅಂದ್ರೆ, ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನನ್ನ, ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕಿಲ್ ಬೂಸ್ಟರ್ ಆಪ್ ಇರೋದೇ ನಿಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ. ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತು ಸರ್ಟಿಫಿಕೇಟ್ಸ್ ಗೆ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ. ನೀವು ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದಾಗ HR ನೋಡ್ತಾರೆ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ, ಅಂಡ್ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್, ಕಾನ್ಫಿಡೆನ್ಸ್ ಇಂದ ನಿಮ್ಮ ಕರಿಯರ್ ನಲ್ಲಿ ಗ್ರೋತ್ ಆಗುತ್ತೆ. ಸೊ ನಿಮ್ಮ ಸ್ಕಿಲ್ಸ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ತಂದಿರುವಂತಹ ಸ್ಕಿಲ್ ಬೂಸ್ಟರ್ ಆಪ್ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. 9,000ಕ್ಕಿಂತ ಹೆಚ್ಚಿನ ಜನ ಈ ಕೋರ್ಸ್ ಅಲ್ಲಿ ಈ ಒಂದು ಆಪ್ ನಲ್ಲಿ ಈಗ ಕಲಿತಾ ಇದ್ದಾರೆ. ಅಂಡ್ ದೆನ್ ನೀವು ಡೈರೆಕ್ಟ್ ಅಡ್ಮಿಷನ್ ಗಾಗಿ ಈ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಇಲ್ಲಿ ಮಾಡಬಹುದು. ಸ್ಕ್ರೀನ್ ಮೇಲೆ ಕೂಡ ನಿಮಗೆ ನಂಬರ್ ಕಾಣಿಸ್ತಾ ಇದೆ. ಸೊ ಬನ್ನಿ ನಾವೀಗ ಹೆಚ್ಚಿನ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನಾವು ವಾಕಿಂಗ್ ಗೆ ಹೋಗೋಣವಾ? ಸೊ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಮನೇಲಿ ಯಾರು ರಿಲೇಟಿವ್ಸ್ ಬಂದಿದ್ದಾರೆ, ಮಾರ್ನಿಂಗ್ ಎದ್ರಿ, ಸೊ ನಾವು ವಾಕಿಂಗ್ ಹೋಗೋಣವಾ ಅಂತ ಅವ್ರಿಗೆ ಕೇಳ್ತಾ ಇದ್ದೀರಾ, ಅಂದ್ರೆ ಒಂದು ಸಜೆಷನ್ ಕೊಡ್ತಾ ಇದ್ದೀರಾ. ನಾವೆಲ್ಲರೂ ವಾಕಿಂಗ್ ಗೆ ಹೋಗೋಣವಾ? ಹೇಗ್ ಮಾಡ್ತೀರಾ ವಾಕ್ಯ? ಶಾಲ್ ವಿ ಗೋ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಶಾಲ್ ವಿ ಗೋ ಟು ವಾಕಿಂಗ್ ಅಂತ ಮಾಡ್ತಾರೆ. ಇದು ತಪ್ಪು. ವಾಕಿಂಗ್ ಅನ್ನೋದು ಯಾವ್ದಾದ್ರು ಒಂದು ಸ್ಥಳನ ಅಲ್ಲ, ವಾಕಿಂಗ್ ಒಂದು ಆಕ್ಷನ್. ಅಲ್ಲಿ ಟು ಹಾಕಬಾರ್ದು. ಶಾಲ್ ವಿ ಗೋ ಫಾರ್ ಅ ವಾಕ್, ಶಾಲ್ ವಿ ಗೋ ಫಾರ್ ಅ ವಾಕ್. ನಾವು ವಾಕಿಂಗ್ ಗೆ ಹೋಗೋಣವಾ? ಶಾಲ್ ವಿ ಗೋ ಫಾರ್ ಅ ವಾಕ್. ಈ ರೀತಿ ನೀವೇನ್ ಮಾಡ್ಬೋದು, ಅದನ್ನ ಕೇಳ್ಬಹುದು. ನಾವು ಇಂದು ರಾತ್ರಿ ಸಿನಿಮಾ ನೋಡೋಣವಾ? ಒಂದು ಮೂವಿ ನೋಡೋಣವಾ ಇವತ್ತು ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಹೇಗೆ ಕೇಳ್ತೀರಾ? ಶಾಲ್ ವಿ ವಾಚ್ ಅ ಮೂವಿ? ಶಾಲ್ ವಿ ವಾಚ್ ಅ ಮೂವಿ? ಇಂದು ರಾತ್ರಿ ಅನ್ಲಿಕ್ಕೆ ನಾವು ಅದಕ್ಕೆ ಟುನೈಟ್ ಅನ್ನುವಂತಹ ವರ್ಡ್ ಅನ್ನ ಬಳಸ್ತೀವಿ. ಟುನೈಟ್, ಶಾಲ್ ವಿ ವಾಚ್ ಅ ಮೂವಿ ಟುನೈಟ್? ನಾವು ಇದನ್ನ ನಂತರ ಚರ್ಚಿಸೋಣವಾ? ಏನೋ ಒಂದು ಡಿಸ್ಕಸ್ ಮಾಡ್ತಾ ಇದ್ರಿ ಮ್ಯಾಟರ್ ಅನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ, ಸೊ ಅಲ್ಲಿ ಬೇರೆ ಯಾರೋ ಒಬ್ರು ಬಂದು ನಿಮ್ಗೆ ಜಾಯಿನ್ ಆದ್ರು. ಸೊ ಅವ್ರು ಇದ್ದಾಗ ಅದನ್ನ ಡಿಸ್ಕಸ್ ಮಾಡಬಾರ್ದು ಅಂತ ನಿಮ್ಗೆ ಅನ್ನಿಸ್ತು. ಅಥವಾ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಮ್ಯಾರಿಡ್ ಆಗಿದ್ದೀರಾ, ಹಸ್ಬೆಂಡ್ ಅಂಡ್ ವೈಫ್ ಇದ್ದೀರಾ, ಏನೋ ಒಂದು ಪರ್ಸನಲ್ ಮ್ಯಾಟರ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ರಿ, ಇಲ್ಲಿ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಬಂದ್ರು ಅಥವಾ ರಿಲೇಟಿವ್ಸ್ ಬಂದ್ರು, ಅವಾಗ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ನಾವ್ ಇದನ್ನ ನಂತರ ಡಿಸ್ಕಸ್ ಮಾಡೋಣ ಅಂತ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಗೆ ನೀವು ಕೇಳ್ತಾ ಇದ್ದೀರಾ. ಸೊ ಹೇಗೆ ಕೇಳ್ತೀರಾ? ಶಾಲ್ ವಿ ಡಿಸ್ಕಸ್ ಇಟ್ ಲೇಟರ್? ಶಾಲ್ ವಿ ಡಿಸ್ಕಸ್ ಇಟ್ ಲೇಟರ್? ನೋಡಿ, ತುಂಬಾ ಜನ ಡಿಸ್ಕಸ್ ಅಬೌಟ್ ಇಟ್ ಅಂತ ಬಳಸ್ತಾರೆ. ನೆನ್ಪಿಟ್ಕೊಳ್ಳಿ, ಡಿಸ್ಕಸ್ ಜೊತೆ ಯಾವತ್ತೂ ಅಬೌಟ್ ಬರೋದಿಲ್ಲ. ಡಿಸ್ಕಸ್ ಇಟ್, ರೈಟ್? ನೆನ್ಪಿಟ್ಕೊಳ್ಳಿ, ಶಾಲ್ ವಿ ಡಿಸ್ಕಸ್ ಇಟ್ ಲೇಟರ್. ದೆನ್ ನಾವು ಅವರನ್ನ ಪಾರ್ಟಿಗೆ ಆಹ್ವಾನಿಸೋಣವಾ? ಈಗ ನೀವೊಂದು ಪಾರ್ಟಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದರಲ್ಲಿ ನಿಮ್ಮ ಕೆಲವೊಂದು ಫ್ರೆಂಡ್ಸ್ ಗೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಫಾರ್ ಶೋರ್ ಕ್ಲೋಸ್ ಫ್ರೆಂಡ್ಸ್ ಗೆ ಇನ್ವೈಟ್ ಮಾಡ್ತೀರಾ. ಇನ್ನು ಕೆಲವು ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಇನ್ವೈಟ್ ಮಾಡ್ಲಾ ಅಂತ ನೀವು ಒಂದು ಸಜೆಷನ್ ತಗೊಳ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ. ಆ ಫ್ರೆಂಡ್ಸ್ ಇದಾರಲ್ಲ, ಅವ್ರಿಗೂ ಇನ್ವೈಟ್ ಮಾಡ್ಲಾ ಅಥವಾ ಬೇಡವಾ, ಒಂದು ಡೌಟ್ ಇದೆ, ಕನ್ಫ್ಯೂಷನ್ ಇದೆ. ಸೊ ನಿಮ್ ಫ್ರೆಂಡ್ಸ್ ಗೆ ಕೇಳ್ತಾ ಇದ್ದೀರಾ, ಅವ್ರಿಗೂ ಇನ್ವೈಟ್ ಮಾಡ್ಲಾ ಅಂತ ಹೇಳಿ. ಹೇಗೆ ಕೇಳ್ತೀರಾ? ಶಾಲ್ ವಿ ಅಥವಾ ನೀವು ಒಬ್ಬರೇ ಮಾಡ್ತಾ ಇದ್ರೆ ಐ ಹಾಕ್ಬೋದು. ಶಾಲ್ ವಿ ಇನ್ವೈಟ್, ವರ್ಬ್ ಯಾವುದು? ಶಾಲ್ ವಿ ಇನ್ವೈಟ್ ಅವರನ್ನ ಅಂತ ಇದೆಯಲ್ಲ, ಸೊ ಅದಕ್ಕೆ ಇಲ್ಲಿ ದೆಮ್ ಅನ್ನುವಂತಹ ಪ್ರೋನೌನ್. ಶಾಲ್ ವಿ ಇನ್ವೈಟ್ ದೆಮ್ ಟು ದ ಪಾರ್ಟಿ? ಅವರನ್ನು ಕೂಡ ನಾವು ಪಾರ್ಟಿಗೆ ಇನ್ವೈಟ್ ಮಾಡೋದ್ವಾ? ಲಾಸ್ಟ್ನೇ ವಾಕ್ಯ ನೀವೇ ಮಾಡಿ. ನಾವು ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಲ್ವಾ, ಅಂದ್ರೆ ನಾವೊಂದು ಬ್ರೇಕ್ ತೆಗೆದುಕೊಳ್ಳೋಲ್ವಾ? ಹೇಗೆ ಕೇಳ್ತೀರಾ? ಕೆಲಸ ಮಾಡ್ತಾ ಇದ್ದೀರಿ ಕಂಪನಿಯಲ್ಲಿ, ಬಹಳ ಸುಸ್ತಾಗಿದೆ, ಟೈರ್ಡ್ ಆಗಿದೆ, 12 o'clock 1 o'clock ಆಗಿದೆ, ಒಂದು ಬ್ರೇಕ್ ತಗೊಂಡು ಚಾಗೆ ಕುಡಿಯೋಲ್ವಾ ಅಂತ ಕೇಳ್ತೀರಾ ನಿಮ್ಮ ಕಲೀಗ್ಸ್ಗೆ, ರೈಟ್? ಸೊ ಅಲ್ಲಿ ನಾವು ಒಂದು ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಲ್ವಾ, ಅಂದ್ರೆ ಒಂದು ಬ್ರೇಕ್ ತೆಗೆದುಕೊಳ್ಳೋಲ್ವಾ ಅಂತ ಕೇಳಬೇಕು. ಸೊ ನೀವು ಇದನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ, ನಾನು ಇದನ್ನ ನೋಡ್ತೀನಿ. ಸೊ ನೆಕ್ಸ್ಟ್ ಬಂದು, ನಾವು ಸ್ವಲ್ಪ ಊಟವನ್ನ ಆರ್ಡರ್ ಮಾಡೋಲ್ವಾ?
ಅಂದ್ರೆ ಹೊಟ್ಟೆ ಹಸಿವಾಗಿದೆ, ನಾವಾಗ್ಲಿ ಈಗ ಊಟ ರೆಡಿ ಮಾಡಿದ್ರೆ ಬಹಳ ಟೈಮ್ ಹೋಗುತ್ತೆ ಅಂಡ್ ನಾವು ಆರ್ಡರ್ ಮಾಡೋಣ ಫುಡ್ ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಹೇಗೆ ಕೇಳ್ತೀರಾ? ಶಾಲ್ ವಿ ಆರ್ಡರ್ ಫುಡ್, ಶಾಲ್ ವಿ ಆರ್ಡರ್ ಫುಡ್, ಈ ರೀತಿ. ನಾವು ಇಂದು ಸಂಜೆ ಶಾಪಿಂಗ್ಗೆ ಹೋಗೋಣವಾ, ಇದನ್ನ ನೀವು ಮಾಡಿ. ಇವತ್ತು ಸಾಯಂಕಾಲ ನಾವು ಶಾಪಿಂಗ್ಗೆ ಹೋಗೋಣವಾ, ಈ ವಾಕ್ಯ ನಾನು ನಿಮಗೆ ಬಿಡ್ತಾ ಇದ್ದೀನಿ. ನಾವು ಶಿಕ್ಷಕರ ಸಹಾಯ ಕೇಳೋಣವಾ, ಅಂದ್ರೆ ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಇದ್ರೆ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಸೊ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸೊ ಆಗ ನಾವು ಟೀಚರ್ ಕಡೆಯಿಂದ ಹೆಲ್ಪ್ ತಗೊಳ್ಳೋಣವಾ ಅಥವಾ ಟೀಚರ್ನ ಸಹಾಯ ಕೇಳೋಣವಾ ಅಂತ ಫ್ರೆಂಡ್ಶಿಪ್, ನಿಮ್ಮ ಫ್ರೆಂಡ್ಸ್ಗೆ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀರಿ. ಸೊ ಅವಾಗ ಹೇಗೆ ಹೇಳ್ತೀರಾ ವಾಕ್ಯವನ್ನ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತೀರಾ? ಶಾಲ್ ವಿ ಆಸ್ಕ್ ಟೀಚರ್, ಶಿಕ್ಷಕರ ಅಂತ ಇದೆ, ಟೀಚರ್ಸ್. ಶಾಲ್ ವಿ ಆಸ್ಕ್ ಟೀಚರ್ಸ್ ಫಾರ್ ಹೆಲ್ಪ್? ಶಾಲ್ ವಿ ಆಸ್ಕ್ ಟೀಚರ್ಸ್ ಫಾರ್ ಹೆಲ್ಪ್? ಸೊ ಆಸ್ಕ್ ಫಾರ್ ಹೆಲ್ಪ್ ಅಂದ್ರೆ ಸಹಾಯ ಕೇಳೋದು. ಸೊ ಅಲ್ಲಿ ಮಧ್ಯದಲ್ಲಿ ಟೀಚರ್ಸ್ ಹಾಕಿದೀವಿ, ಯಾಕಂದ್ರೆ ಟೀಚರ್ಸ್ಗೆ ಸಹಾಯ ಕೇಳ್ತಾ ಇದೀವಿ. ಶಾಲ್ ವಿ ಆಸ್ಕ್ ಟೀಚರ್ಸ್ ಫಾರ್ ಹೆಲ್ಪ್? ಅರ್ಥ ಆಗ್ತಾ ಇದೆಯಾ? ತುಂಬಾ ಸಿಂಪಲ್, ಬಹಳ ನಾವು ಡೈಲಿ ಬಳಸುವಂತ ವಾಕ್ಯಗಳು. ನಾವು ಕೆಫೆಯಲ್ಲಿ ಭೇಟಿ ಆಗೋಣ್ವಾ, ಇದನ್ನ ನೀವೇ ಮಾಡಿ. ನಾವು ಕೆಫೆಯಲ್ಲಿ ಭೇಟಿ ಆಗೋಣ್ವಾ. ಸೊ ಆಟ್ ಕೆಫೆ ಮಾಡಬೇಕು, ಕೆಫೆಯಲ್ಲಿ ಅನ್ಲಿಕ್ಕೆ, ಮೀಟ್ ಆಗ್ಲಿಕ್ಕೆ ಯಾವ ವರ್ಡ್ ಬಳಸ್ತೀರಾ ನೋಡಿ, ಬಳಸಿ. ನಾವು ಮೊದಲ ಪ್ರಶ್ನೆಯಿಂದ ಪ್ರಾರಂಭಿಸೋಣ್ವಾ, ಏನೋ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀರಿ, ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋದ್ವಾ ಅಂತ ಹೇಳ್ಬೇಕು. ಸೊ ಆಗ ಶಾಲ್ ವಿ ಸ್ಟಾರ್ಟ್, ಶಾಲ್ ವಿ ಸ್ಟಾರ್ಟ್ with the first question? Shall we start with the first question? Question mark. Right? ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ಎಲ್ಲೆಲ್ಲಿ ನಾನು ಬಿಟ್ಟಿದ್ದೀನಿ ಅದು ನಿಮ್ಮ ಪ್ರಾಕ್ಟೀಸ್ ಗಾಗಿ, ಅದನ್ನ ಟೈಪ್ ಮಾಡಿ, ಬೇಗ ಬೇಗ ಚಾಟ್ ನಲ್ಲಿ ಟೈಪ್ ಮಾಡಿ ಎಲ್ಲರೂ. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ವಿಕ್ ಆಗಿ ನಾನು ರಿವೈಸ್ ಮಾಡೋದಾದ್ರೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಕಲ್ತೀವಿ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಕಲ್ತ್ವಿ ಶುಡ್ ಅನ್ನುವಂತಹ ಮಾಡೆಲ್ ವರ್ಬ್ ನ ರಿವಿಷನ್ ಮಾಡಿದ್ವಿ. ಶುಡ್ ಮಾಡೆಲ್ ವರ್ಬ್ ಯಾವಾಗ ಬಳಸ್ತೀವಿ? ಯಾವುದೋ ಒಂದು ಡ್ಯೂಟಿ ಬಗ್ಗೆ ನಾವು ಮಾತಾಡುವಾಗ, ಅಥವಾ ಇನ್ನೊಬ್ಬರಿಗೆ ಅಡ್ವೈಸ್ ಕೊಡುವಾಗ, ಅಥವಾ ಅಡ್ವೈಸ್ ತಗೊಳ್ಳುವಾಗ ನಾವು ಇದನ್ನ ಬಳಸ್ತೀವಿ. ಅಂಡ್ ದೆನ್ ಸೆಕೆಂಡ್ ನಾವು ನೋಡಿದ್ವಿ ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್. ಸೊ ಆಲ್ಮೋಸ್ಟ್ ನೋಡಿ, ಇದು ವಾಕ್ಯ ಮಾಡ್ಲಿಕ್ಕೆ ಕ್ವಶನ್ ನಲ್ಲೇ ಕೇಳ್ತೀವಿ. ಅಂದ್ರೆ ಶಾಲ್ ಐ ಸ್ಟಾರ್ಟ್, ಶಾಲ್ ವಿ ಗೋ ಶಾಪಿಂಗ್, ಶಾಲ್ ಐ ಹ್ಯಾವ್ ಡಿನ್ನರ್, ಈ ರೀತಿ ಕ್ವಶನ್ ನಲ್ಲೇ ಮಾಡ್ತೀವಿ. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಕೂಡ ಇದು ಯೂಸ್ ಆಗುತ್ತೆ, ವಾರ್ನಿಂಗ್ ಕೊಡ್ಲಿಕ್ಕೆ, ಬಹಳ ಫಾರ್ಮಲ್ ನಲ್ಲಿ ಅಂಡ್ ಲೀಗಲ್ ನಲ್ಲಿ, ಲೀಗಲ್ ಮ್ಯಾಟರ್ಸ್ ಅಲ್ಲಿ ಶಾಲ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಒಂದು ಲೀಗಲ್ ಡ್ಯೂಟಿಯನ್ನ ಅಥವಾ ಆಬ್ಲಿಗೇಷನ್, ಜವಾಬ್ದಾರಿನ ತೋರಿಸಲಿಕ್ಕೆ ಬಳಸ್ತೀವಿ. ಬಟ್ ಅದು ಹೆಚ್ಚು ಯೂಸ್ ಆಗೋದಿಲ್ಲ, ಅದಕ್ಕೆ ನಾನು ಇವತ್ತನ್ನ ಕಲಿಸ್ತಾ ಇಲ್ಲ. ಸುಮ್ಮನೆ ಡಿಫಿಕಲ್ಟ್ ಮಾಡೋದು ನನಗೆ ಸರಿ ಅನ್ಸೋದಿಲ್ಲ ಇಂಗ್ಲಿಷ್. ಸೊ ಇಲ್ಲಿ ಶಾಲ್ ಅನ್ನೋದನ್ನ ನಾವು ಏನೋ ಒಂದು ಸಜೆಷನ್ ಗಾಗಿ, ಸಜೆಷನ್ ಕೇಳಲಿಕ್ಕೆ ಅಥವಾ ಸಜೆಷನ್ ಕೊಡುವಾಗ, ಸಜೆಷನ್ ಹೇಳಲಿಕ್ಕೆ ಅಥವಾ ನಿಮ್ಮ ಐಡಿಯಾಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಸೊ ಎಷ್ಟು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಇದರ ನೋಟ್ಸ್ ನಿಮಗೆ ಎಲ್ಲಿ ಸಿಗುತ್ತೆ? ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಬೇಗ ಬೇಗ ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಇದೆ. ಇನ್ನ ನೀವು ನನ್ನ ಜೊತೆ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು, ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ಸೊ ಈ ಕೋರ್ಸ್ ಅನ್ನ ಇವತ್ತೇ ಜಾಯ್ನ್ ಆಗಿ, 0 ಇಂದ ಎಕ್ದಮ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ಕಲಿತೀರಾ. ಕಲಿಯೋದಷ್ಟೇ ಅಲ್ಲ, ಪ್ರಾಕ್ಟೀಸ್ ಮಾಡ್ತೀರಾ. ಬಿಕಾಸ್ ಪ್ರಾಕ್ಟೀಸ್ ಇಂದ ಪರ್ಫೆಕ್ಟ್ ಆಗ್ತೀರಾ. ತುಂಬಾ ಟೈಮ್ ಸೇವ್ ಆಗುತ್ತೆ ನೋಡಿ, ತುಂಬಾ ಟೈಮ್ ಸೇವ್ ಆಗುತ್ತೆ. ದಿಸ್ ಇಸ್ ದಿ ಅಡ್ವಾಂಟೇಜ್. ಸೊ ನಿಮ್ಮ ಟೈಮ್ಗೆ ವ್ಯಾಲ್ಯೂ ಇದೆ ಅಂದ್ರೆ, ಸೊ ನೀವು ನಿಮ್ಮ ಟೈಮ್ ಅನ್ನ ಸೇವ್ ಮಾಡ್ಬೇಕಂದ್ರೆ ಜಾಯ್ನ್ ಆಗಿ. ಅಂಡ್ ದೆನ್ ತುಂಬಾ ಎಫರ್ಟ್ಸ್ ಬಹಳ ಕಡಿಮೆ ಆಗುತ್ತೆ, ಬಿಕಾಸ್ ಎಲ್ಲ ನಾನ್ ರೆಡಿ ಮಾಡಿ ಕೊಟ್ಟಿದ್ದೀನಿ, ಜಸ್ಟ್ ನೀವು ಅದನ್ನ ಫಾಲೋ ಮಾಡೋದು ಅಷ್ಟೇ. ಅಂಡ್ ದೆನ್ ರೈಟ್ ಡೈರೆಕ್ಷನ್ ನಲ್ಲಿ, ರೈಟ್ ಡೈರೆಕ್ಷನ್ ಅಲ್ಲಿ, ಸರಿಯಾದಂತಹ ಡೈರೆಕ್ಷನ್ ನಲ್ಲಿ ಟೈಮ್ ಅಂಡ್ ಎಫರ್ಟ್ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ? ರಿಸಲ್ಟ್ ಸಿಗುತ್ತೆ. ಅಂಡ್ ದೆನ್ ಫೋರ್ತ್ ಒನ್ ಬಂದು ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗ್ತವೆ. ಸೊ ಡೌಟ್ಸ್ ಕ್ಲಿಯರ್ ಆದಾಗ ಏನಾಗುತ್ತೆ? ನಿಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ನೋಡ್ಲಿಕ್ಕೆ ನಿಮಗೆ ಸಿಗುತ್ತೆ. ಸೊ ಹಾಗಾದ್ರೆ ಇವತ್ತೇ ಜಾಯ್ನ್ ಆಗಿ, ವಿತ್ 500 rupees ಡಿಸ್ಕೌಂಟ್ ಇದೆ. ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಡೈರೆಕ್ಟ್ ಅಡ್ಮಿಷನ್ ಗಾಗಿ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು. ಅಂಡ್ ಇವತ್ತಿನ ಕ್ಲಾಸ್ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನೋಟ್ಸ್ ಅನ್ನ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಸಿಗುತ್ತೆ. ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೀನಿ, ನಮ್ಮ ಕ್ಲಾಸಸ್ ಮಂಡೇ, ವೆನ್ಸ್ಡೇ ಅಂಡ್ ಫ್ರೈಡೆ, ವೀಕ್ ನಲ್ಲಿ 3 days ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಪ್ರತಿ ಕ್ಲಾಸ್ ನೋಟಿಫಿಕೇಶನ್ ಬರುತ್ತೆ. ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.